ಇವತ್ತಿನ ದಿನದಲ್ಲಿ ನಾವು ಅನೇಕ ಬಾರಿ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಪ್ರತಿನಿತ್ಯ ಏನೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಮನೆಯಿಂದ ಹೊರಗಡೆ ಹೊರಡ್ತೇವೆ. ಆದರೆ ಎಲ್ಲ ಕೆಲಸಗಳಲ್ಲೂ ಕೂಡ ವಿಫಲರಾಗ್ತಕ್ಕಂಥದ್ದು, ಫೇಲ್ಯೂರ್ ಅನ್ನೋದು ಬಹಳ ಜಾಸ್ತಿ ಆಗಿದೆ. ಒಂದು 5 ಕೆಲಸಗಳನ್ನು ತಲೆಯಲ್ಲಿ ಇಟ್ಕೊಂಡು ಮನೆಯಿಂದ ಹೊರಟ್ರೆ 5ಕ್ಕೆ 5 ಫೇಲ್ಯೂರ್ ಆದಾಗ ಮನುಷ್ಯ ಬಹಳ ಚಿಂತೆಗೊಳಗಾಗ್ತಾನೆ. ಹಾಗಾಗಿ ನಮ್ಮ ಕಾರ್ಯ ಸಿದ್ಧಿ ಮತ್ತು ಕಾರ್ಯ ಸಾಧನೆಗೋಸ್ಕರವಾಗಿ ನಾವು ಏನನ್ನ ಮಾಡಬೇಕು ಅಂತಕ್ಕಂತಹ ಒಂದು ಯೋಚನೆಯಲ್ಲೇ ತೊಡಗಿರ್ತಾನೆ. ಇದು ಮನುಷ್ಯನ ಜೀವನದಲ್ಲಿ ಎಲ್ಲರಲ್ಲೂ ಕೂಡ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕಾಡಿರುತ್ತೆ. ಕೆಲವರಿಗೆ ಮಾತ್ರ ಸಕ್ಸಸ್ ಅಂತಕ್ಕಂಥದ್ದು ಇರುತ್ತೆ, ಇನ್ನು ಕೆಲವರಿಗೆ ಯಾವಾಗಲೂ ಫೇಲ್ಯೂರೇ ಆಗ್ತಾ ಇರುತ್ತೆ. ಇಂಥವ್ರು ಏನಾದರೂ ಕೂಡ ನಮ್ಮ ಹಣೆ ಬರಹನೇ ಇಷ್ಟು ಅಥವಾ ನಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಯೋಗವೇ ಇಷ್ಟು ಅಂತ ಹೇಳಿ ಬಹಳಷ್ಟು ಮಂದಿ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ತಂತ್ರಗಳಲ್ಲಿ ಬಹಳ ಸರಳವಾದಂಥ ರೀತಿಯಲ್ಲಿ ನಿಮಗೆ ಒಂದು ಪರಿಹಾರವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಅದು ನಿಮ್ಮ ಮುದ್ರೆ ಅಥವಾ ನಿಮ್ಮ ಕೈ ಬೆರಳುಗಳಿರ್ತಕ್ಕಂತಹ ಒಂದು ಶಕ್ತಿಯನ್ನ ನೀವೇ ಉಪಯೋಗಿಸಿಕೊಂಡು ಈ ಒಂದು ತಂತ್ರದಲ್ಲಿ ಯಶಸ್ಸನ್ನ ಪಡಿತಕ್ಕಂಥದ್ದು ಕೂಡ ಆಗತ್ತೆ. 100ಕ್ಕೆ 100 ಯಾರಿಗೂ ಕೆಲಸ ಕಾರ್ಯಗಳಾಗತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ನೀವೊಂದು 5 ಕೆಲಸಗಳನ್ನ ಅನ್ಕೊಂಡು ನೀವು ಹೊರಟಾಗ ಕೊನೆಯ ಪಕ್ಷ ಒಂದು 2 ಅಥವಾ 3 ಕೆಲಸಗಳಾದರೂ ಆದರೆ ಮನುಷ್ಯನಿಗೆ ಭರವಸೆ ಮತ್ತು ವಿಶ್ವಾಸ ಅಂತಕ್ಕಂಥದ್ದು ಉಂಟಾಗತ್ತೆ. ಹಾಗಾಗಿ ಜೀವನವನ್ನ ಸುಗಮಗೊಳಿಸ್ಲಿಕ್ಕೆ ಅಥವಾ ನೀವು ಅಂದುಕೊಂಡಂತ ಕೆಲಸವನ್ನ ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಈ ಒಂದು ತಂತ್ರ ನಿಮಗೆ ಬಹಳ ಸಹಾಯಕವಾಗುತ್ತೆ. ಹಾಗಾಗಿ ನಮ್ಮ ಪ್ರತಿ ಒಬ್ಬರ ಕೈಯಲ್ಲೂ ಕೂಡ 5 ಬೆರಳುಗಳಲ್ಲಿ ಪಂಚಭೂತಗಳು ಮತ್ತು ಆ ಒಂದು ಶಕ್ತಿ ಅಂತಕ್ಕಂಥದ್ದಿರುತ್ತೆ. ಈ ಒಂದು ಶಕ್ತಿಯನ್ನು ಉಪಯೋಗಿಸಿ ನಮ್ಮ ಇಚ್ಛೆಗಳನ್ನ ಪರಿಪೂರ್ಣವಾಗಿ ಮಾಡ್ಕೊಳ್ಲಿಕ್ಕೆ ನಮ್ಮ ಋಷಿಮುನಿಗಳು ನಮಗೆ ಈ ಒಂದು ವಿಶೇಷ ತಂತ್ರವನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ಉಂಗುರದ ಬೆರಳು. ಈ ಉಂಗುರದ ಬೆರಳನ್ನ ಸಾಕಷ್ಟು ಬಾರಿ ನಾವು ಹೇಳ್ತಾ ಇರ್ತೇವೆ, ಪವಿತ್ರವಾದಂತಹ ಬೆರಳು, ರಿಂಗ್ ಫಿಂಗರ್ ಅಂತ ಹೇಳ್ತೀವಲ್ಲ, ಆ ಒಂದು ಬೆರಳಿಗೆ ಅಪೂರ್ವವಾದಂತಹ ಒಂದು ಶಕ್ತಿ ಅಂತಕ್ಕಂಥದ್ದಿರುತ್ತೆ. ಈ ಒಂದು ಶಕ್ತಿಯನ್ನು ಉಪಯೋಗಿಸ್ತಕ್ಕಂಥದ್ದು ಹೇಗೆ? ಮೊದಲನೇದಾಗಿ ನಿಮ್ಮ ಉಂಗುರದ ಬೆರಳೇನಿರುತ್ತೆ, ಈ ಒಂದು ಬೆರಳನ್ನ ಮೇಲಿನ 2 ಇಂಚುಗಳೇನಿರುತ್ತೆ, ಈ ಭಾಗ ಏನಿರುತ್ತೆ, ಈ ಭಾಗವನ್ನ ಮೇಲ್ಭಾಗಕ್ಕೆ ಅಂದ್ರೆ ಮೇಲುಗಡೆಯಲ್ಲಿ 2 ಬೆರಳಲ್ಲೂ ಮಾಡಬಹುದು, ಮೇಲುಗಡೆಯಲ್ಲಿ ಆ ಬೆರಳನ್ನ ಉಜ್ತಾ ಹೋಗ್ತಕ್ಕಂಥದ್ದು. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಶೇಷವಾದಂತಹ ಮಂತ್ರಗಳು ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಶ್ರೀಂ ಹ್ರೀಂ ಶ್ರೀಂ, ಶ್ರೀಂ ಹ್ರೀಂ ಶ್ರೀಂ ಅಂತಕ್ಕಂಥ 3 ಅಕ್ಷರಗಳ ಈ ಒಂದು ಬೀಜಾಕ್ಷರವನ್ನ ಯಾರು ಹೇಳ್ಕೊಂಡು ಆ ಒಂದು ಕೆಲಸವನ್ನ ಹೀಗೆ ಶ್ರೀಂ ಹ್ರೀಂ ಶ್ರೀಂ ಅಂತ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಂಡು ಒಂದು 8 ಬಾರಿ ಆದರೂ ಸರಿ, ಅಥವಾ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷಗಳ ಕಾಲ ವಿಶೇಷ ಕಾರ್ಯಕ್ಕೆ ನೀವು ಹೊರಡ್ತಾ ಇದ್ದೀರಾ, ಮನೆಯಿಂದ ಹೊರಡ್ತಾ ಇದ್ದೀರಾ, ಅಥವಾ ಯಾರನ್ನೋ ಮುಖ್ಯವಾದಂಥ ವ್ಯಕ್ತಿಗಳನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಕೆಲಸವನ್ನ ಸಾಧಿಸಬೇಕು, ಇಂತಹ ಸಂದರ್ಭದಲ್ಲಿ ಈ ಒಂದು ಸರಳವಾದಂಥ ಮುದ್ರೆಯೊಂದಿಗೆ ಈ ಒಂದು ಮಂತ್ರವನ್ನು ಕೂಡ ನೀವು ಉಪಯೋಗಿಸಿ ನೀವು ಮಾಡಿದ್ದಾದಲ್ಲಿ ನಿಮ್ಮ ಕೆಲಸಗಳಲ್ಲಿ ನಾನು ಅಸಾಧ್ಯವಾದಂಥದ್ದು ಕೂಡ ಸಾಧ್ಯವಾಗತ್ತೆ ಅಂತಲ್ಲ, ಕೊನೆ ಪಕ್ಷ ಕೆಲವರು ಎಲ್ಲ ಚೆನ್ನಾಗಿ ನಾವು ಪರ್ಫಾರ್ಮ್ ಮಾಡಿದೀವಿ ಆದರೂ ಎಲ್ಲೋ ಫೇಲ್ಯೂರ್ ಅನ್ನೋದು ನಮ್ಮನ್ನು ಬಿಡ್ತಾ ಇಲ್ಲ ಅಂದಾಗ ಈ ಒಂದು ಸರಳ ಸಹಾಯವನ್ನು ನೀವೇನಾದ್ರೂ ಪಡ್ಕೊಂಡಿದ್ದಾದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಹೋಗುವಂಥ ಕೆಲಸಗಳಲ್ಲಿ ಒಂದು ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಈ ಒಂದು ಸರಳ ತಂತ್ರವನ್ನ ನೀವೆಲ್ಲರೂ ಕೂಡ ಮಾಡಬಹುದು. ಇದನ್ನ ಮಾಡಿ ನಿಮ್ಮ ಅನುಭವಗಳನ್ನ ತಿಳಿಸಿ. ಹಾಗಾಗಿ ಈ ಒಂದು ತಂತ್ರ ನಿಮಗೆ ಉಪಯೋಗವಾಗಲಿ ಅಂತ ಹೇಳಿದಂತೆ ತಿಳಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.